ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸಮೀನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಮುಕ್ತವಾಗಿ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಬ್ಯಾಂಕ್ ಖಾತೆದಾರ ಅಕಾಲಿಕ ಮರಣ ಹೊಂದಿದರೆ ಅವನ ಅಕೌಂಟ್ನಲ್ಲಿರ್ತಕ್ಕಂಥ ಅಮೌಂಟ್ ಯಾರಿಗೆ ಸೇರುತ್ತೆ ಅನ್ನೋ ಒಂದು ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ದು ಅವರೆಲ್ಲರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬೇಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ಬಗೆಯ ಪ್ರತಿದಿನ ಪಡ್ಕೋಬಹುದು ಅಂತ ಹೇಳ್ತಾ ಇನ್ನೇತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರತಿಯೊಬ್ಬ ಮನುಷ್ಯನಿಗೆ ಆಧಾರ್ ಕಾರ್ಡ್ ಹೇಗೆ ಇದೆಯೋ ಹಾಗೇನೆ ಪ್ರತಿಯೊಬ್ಬ ಮನುಷ್ಯನಿಗೆ ಬ್ಯಾಂಕಲ್ಲಿ ಒಂದು ಖಾತೆ ಇರಲೇಬೇಕು. ಹೀಗಿರುವಾಗ ಬ್ಯಾಂಕಲ್ಲಿ ಖಾತೆ ತೆರೆದ ವ್ಯಕ್ತಿ ಅಕಸ್ಮಾತ್ತಾಗಿ ಅಕಾಲಿಕ ಮರಣ ಹೊಂದಿದರೆ ಆ ಬ್ಯಾಂಕ್ ಖಾತೆಯ ದುಡ್ಡು ಯಾರ ಪಾಲಾಗುತ್ತದೆ? ಈ ಎಲ್ಲ ಗೊಂದಲಗಳಿಗೆ ಇರುವ ಒಂದೇ ಒಂದು ಸರಳ ಪರಿಹಾರವೆಂದರೆ ನಾಮಿನಿ ಅಂದರೆ ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಖಾತೆಯಲ್ಲಿರುವ ಹಣದ ಅಧಿಕೃತ ವಾರಸುದಾರ ಇವರೇ ಆಗಿರುತ್ತಾರೆ ಎಂದು ನೀವೇ ಬ್ಯಾಂಕ್ಗೆ ಲಿಖಿತವಾಗಿ ತಿಳಿಸುವುದು. ಇತ್ತೀಚೆಗೆ ಎಲ್ಲ ಬ್ಯಾಂಕುಗಳು ಗ್ರಾಹಕರಿಗೆ ನಾಮಿನಿ ವಿವರಗಳನ್ನು ಕಡ್ಡಾಯವಾಗಿ ನೀಡುವಂತೆ ಸೂಚಿಸುತ್ತಿವೆ. ಇದು ನಿಮ್ಮ ಕುಟುಂಬದವರನ್ನು ಭವಿಷ್ಯದ ಕಾನೂನು ಸಂಕಷ್ಟಗಳಿಂದ ಪಾರು ಮಾಡುವ ಒಂದು ಸುರಕ್ಷಾ ಮಾರ್ಗವಿದ್ದಂತೆ. ನೀವು ಖಾತೆಗೆ ನಾಮಿನಿಯನ್ನು ನೇಮಿಸಿದ್ದರೆ ಮುಂದಿನ ಪ್ರಕ್ರಿಯೆ ಅತ್ಯಂತ ಸರಳವಾಗಿರುತ್ತದೆ. ಖಾತೆದಾರನ ಮರಣದ ನಂತರ ನಾಮಿನಿಯ ಅಗತ್ಯ ದಾಖಲೆಗಳಾದ ಮರಣ ಪ್ರಮಾಣ ಪತ್ರ ಮತ್ತು ತಮ್ಮ ಗುರುತಿನ ಚೀಟಿಯನ್ನು ಬ್ಯಾಂಕಿಗೆ ಸಲ್ಲಿಸಿದರೆ ಬ್ಯಾಂಕ್ ಯಾವುದೇ ಹೆಚ್ಚಿನ ಮಾಹಿತಿ ಹಾಗೂ ವಿಚಾರಣೆ ಇಲ್ಲದೆ ಖಾತೆಯಲ್ಲಿರೋ ಸಂಪೂರ್ಣ ಹಣವನ್ನು ನಾಮಿನಿಗೆ ವರ್ಗಾಯಿಸುತ್ತದೆ. ಇದರಿಂದ ವಾರಗಟ್ಟಲೆ ಆಗಬಹುದಾದ ಕೆಲಸ ಕೆಲವೇ ದಿನಗಳಲ್ಲಿ ಮುಗಿದು ಹೋಗುತ್ತದೆ. ನಾಮಿನಿಯಾಗಿ ಯಾರನ್ನು ಬೇಕಾದರೂ ನೇಮಿಸಬಹುದೇ ಎಂಬ ಪ್ರಶ್ನೆ ನಿಮ್ಮಲ್ಲಿ ಬರಬಹುದು. ಹೌದು, ನಿಮ್ಮ ಕುಟುಂಬದ ಯಾವುದೇ ಸದಸ್ಯರನ್ನು ನೀವು ನಾಮಿನಿಯರನ್ನಾಗಿ ಮಾಡಬಹುದು. ಉದಾಹರಣೆಗೆ ನಿಮ್ಮ ಪತ್ನಿ, ಮಕ್ಕಳು, ತಂದೆ, ತಾಯಿ, ಸಹೋದರ ಅಥವಾ ಸಹೋದರಿಯ ಹೆಸರನ್ನು ಸಹ ನಾಮಿನಿಯಾಗಿ ಸೂಚಿಸಬಹುದು. ಇದು ನಿಮ್ಮ ಹಣವು ನೀವು ಬಯಸಿದ ವ್ಯಕ್ತಿಗೆ ಸರಿಯಾಗಿ ಮತ್ತು ಸುಲಭವಾಗಿ ತಲುಪುವಂತೆ ಸನ್ಮಾರ್ಗ ಸೂಚಿಸುತ್ತದೆ. ಒಂದು ವೇಳೆ ನೀವು ನಾಮಿನಿಯನ್ನು ನೇಮಿಸದೇ ಇದ್ದರೆ ನಿಮ್ಮ ಕುಟುಂಬದವರು ನಿಜವಾದ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ. ಆಗ ಬ್ಯಾಂಕ್ ನೇರವಾಗಿ ಯಾರಿಗೂ ಹಣವನ್ನು ನೀಡುವುದಿಲ್ಲ. ಹಣವು ಕಾನೂನುಬದ್ಧ ಉತ್ತರಾಧಿಕಾರಿಗೆ ಸೇರಬೇಕು ಎಂದು ಕಾನೂನು ಹೇಳುತ್ತದೆ. ಆದರೆ ಈ ಉತ್ತರಾಧಿಕಾರಿ ಯಾರೆಂದು ಸಾಬೀತುಪಡಿಸುವುದೇ ಒಂದು ನಿಗೂಢ ರಹಸ್ಯವಾಗಿ ಸವಾಲಿನಂತೆ ಕಾಣುತ್ತದೆ. ಕಾನೂನಿನ ಪ್ರಕಾರ ಮೃತ ವ್ಯಕ್ತಿ ವಿವಾಹಿತವಾಗಿದ್ದರೆ, ಮದುವೆಯಾಗಿದ್ದರೆ ಅವರ ಪತ್ನಿಯೇ ಮೊದಲ ಕಾನೂನುಬದ್ಧ ಉತ್ತರಾಧಿಕಾರಿಯಾಗಿರುತ್ತಾರೆ. ಅವರಿಗೆ ಅಪ್ರಾಪ್ತ ಮಕ್ಕಳಿದ್ದರೂ ಸಹ ಹಣವನ್ನು ಪತ್ನಿಗೆ ನೀಡಲಾಗುತ್ತದೆ. ಒಂದು ವೇಳೆ ವ್ಯಕ್ತಿ ಅವಿವಾಹಿತರಾಗಿದ್ದರೆ ಅವರ ತಂದೆ ತಾಯಿಗೆ ಹಣ ಸೇರುತ್ತದೆ. ಆದರೆ ಇದನ್ನು ಸಾಬೀತುಪಡಿಸಲು ಉತ್ತರಾಧಿಕಾರಿ ಪ್ರಮಾಣಪತ್ರ, ಹಲವು ದಾಖಲೆಗಳನ್ನು ನ್ಯಾಯಾಲಯದಿಂದ ಪಡೆದು ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತದೆ. ಇದಕ್ಕೆ ಸಾಕಷ್ಟು ಸಮಯ ಮತ್ತು ಹಣ ಸಹ ತುಂಬ ವೆಚ್ಚವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ.